ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ? ಸೊ ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ರಮೇಶ್ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋ ಸ್ಪೆಷಲ್ ಏನಪ್ಪ ಅಂತಂದರೆ, ಈ ಸಲ ಶಿವರಾತ್ರಿಗೆ ನಾನು ಮತ್ತು ನನ್ನ ಕಸಿನ್ಸ್ ಎಲ್ಲ ಊರಿಗೆ ಹೋಗಿದ್ವಿ. ಸೊ ಹಾಗೆ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ನೋಡಿ ಇಷ್ಟಪಡಿ. ಅದೇನಾದ್ರೆ ಹೆಸರು ಹೇಳವ? ಹೆಂಗೆ ಹೋಗೋದವು? ನಾವು ಊರಿಗೆ ಹೋಗಿ ರೀಚ್ ಆಗೋವಷ್ಟರಲ್ಲಿ ಆಲ್ಮೋಸ್ಟು ಸಾಯಂಕಾಲ ಹತ್ತತ್ರ 5:30 ಆಗೋಗಿತ್ತು. ಸೊ ಅಲ್ಲಿಂದ ಹೋಗಿದ ತಕ್ಷಣವೇ ನಮ್ಮ ಅಜ್ಜಿ ಮನೆ ಲಗೇಜ್ ಇಟ್ಟು, ಇದು ನನ್ನ ತಂಗಿ ಮನೆ. ಸೊ ಹಾಗೆ ಅಲ್ಲಿ ನಮ್ಮ ಅಕ್ಕ ಮತ್ತು ಅವಳ ಪಾಪವೆಲ್ಲ ಬಂದಿದ್ರಲ್ಲ, ಸೊ ಹಂಗೆ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಇದು ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲಿಗೆ ಬಂದ್ವಿ. ಅಲ್ಲಿಗೆ ಬಂದಿದ್ದ ತಕ್ಷಣ ಇವಳಂತೂ ಆ ಮೇಕೆ ಮರಿನಂತೂ ಬುಡ್ಲೆ ಎಲ್ಲ ಹಿಡ್ಕೊಂಡು ಇದು ಮಾಡ್ಕೊಂಡು ಕೂತಿದ್ಲು. ಅಷ್ಟರಲ್ಲಿ ಇನ್ನೇನಪ್ಪ ಅಂತ ಅಂದ್ಬಿಟ್ಟು ಈವ್ನಿಂಗ್ ಆಗೋಯ್ತಲ್ಲ, ಹಾಗೆ ಒಂದು ವಾಕ್ ಮಾಡ್ಕೊಂಬರೋಣ ಅಂತ ಅಂದ್ಬಿಟ್ಟು ನಾನು ಮತ್ತು ನಮ್ಮ ಅಕ್ಕ ಇಬ್ಬರು ಹೊರಟ್ವಿ. ಅವಳನ್ನ ಮತ್ತು ಪಾಪುನ ಅಲ್ಲೇ ಬಿಟ್ಬಿಟ್ಟು ಒಂದು ರೌಂಡ್ ಹಾಕೊಂಬರೋಣ ಅಂತ ಅಂದ್ಬಿಟ್ಟು ನಾನು ಮತ್ತು ನಮ್ಮ ಅಕ್ಕ ಹೋಗಿದ್ವಿ. ಹಾಯ್ ಫ್ರೆಂಡ್ಸ್, ಈವ್ನಿಂಗ್ ವಾಕ್ ಹೋಗ್ತಾ ಇದ್ದೀವಿ. ಇಬ್ಬರು ಜೊತೆ ಮಾಡಿಬಿಟ್ಬಿಟ್ಟು ಬಂದಿದ್ದೀವಲ್ಲಿ ಶ್ವೇತ ನಾವು. ಹೆಂಗೆ ಕಾಣ್ತಿದ್ವಿ ನೋಡಿ. ನೀನು ಸ್ವಲ್ಪ ಇದು ಮಾಡು, ಲಾಂಗ್ ವಿಡಿಯೋ ಮಾಡು. ನೆಕ್ಸ್ಟು ಅಲ್ಲಿಂದ ಬಂದಿದ್ದ ನಂತರ ಇವಳು ಆ ಕರುನ ಬುಡ್ಲೆ ಎಲ್ಲ ಹಿಡ್ಕೊಂಡು ಅದನ್ನು ಕತ್ತಿಡ್ಕೊಂಡು ಇದು ಮಾಡಿಕೊಂಡು ಆಟ ಆಡ್ಕೊಂಡು ಇದು ಮಾಡ್ಕೊಂಡು ಕೂತಿದ್ಲು. ಸರಿ ಅಂತ ಅಂದ್ಬಿಟ್ಟು ಅವರಮ್ಮ ಬಾ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು, ಆ ಚಿಕ್ಕ ಮಕ್ಳು ಅಂದರೆ ಆಸೆ ಅಲ್ವಾ, ಮೇಕೆ ಮರಿ ಅದು ಇದು ಎಲ್ಲನೂ. ಸರಿ ಅಂತ ಅಂದ್ಬಿಟ್ಟು ನೋಡಿಬಿಟ್ಟು ಅದು ಮುಗ್ದಿದ ನಂತರ ನೆಕ್ಸ್ಟ್ ನಾವು ಸಾಯಂಕಾಲ ನಾಗರ್ ಮಾಡ್ತೀವಿ. ಸೊ ಅದು ವರ್ಷನೂ ನಡೆಸ್ಕೊಂಬಂದಿರೋ ಪ್ರತೀತಿ. ಸೊ ಅಲ್ಲಿ ಸಾಯಂಕಾಲ ಹೋಗ್ಬಿಟ್ಟು ಅಲ್ಲಿ ಹೊಲದಿಂದ ಆ ಕಡೆ ಉತ್ತ ನೋಡ್ಕೊಂಬಂದಿರ್ತಾರೆ. ಅಲ್ಲೋಗಿ ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಫುಲ್ ಮನೆ ಜನ ಎಲ್ಲ ಅಲ್ಲಿಂದ ಮುಗಿಸ್ಕೊಂಡು ರಿಟರ್ನ್ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗ್ತೀವಿ. ಅಲ್ಲಿ ಫುಲ್ 2 ದಿವಸ ಫುಲ್ಲು ದೇವಸ್ಥಾನದಲ್ಲೇ ಊಟ. ಮನೇಲಿ ಏನು ಯಾರೂ ಅಡುಗೆ ಮಾಡಬೇಕಾದಂಥ ನೆಸೆಸಿಟಿನೇ ಇರೋದಿಲ್ಲ. ಸೊ ನಾನು ಮತ್ತು ಅವರು ನಮ್ಮ ಅಕ್ಕ, ಅವಳು ನನ್ನ ತಂಗಿ, ನಮ್ಮ ಮನೆಯವರು, ನನ್ನ ತಮ್ಮ, ನಮ್ಮ ಅಕ್ಕನ ಮಗಳು ಎಲ್ಲರೂ ಡೈರೆಕ್ಟಾಗಿ ಅದೇ ಅಲ್ಲಿಗೆ ಹೊರಟ್ವಿ ಊಟ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು. ಅಂದರೆ ತುಂಬ ಜನ ಸೇರಿರ್ತಾರೆ. ಒನ್ಸ್ ಇನ್ ಎ ವೈಲ್ ಅಲ್ವಾ, ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೂ. ಇವಾಗ ನಾವು ಹೋಗ್ತಿರೋದು ಶಣ್ಮತ್ನ ದೇವಸ್ಥಾನದಲ್ಲಿ ಅಲ್ಲಿ ಊಟ ಏರ್ಪಾಡು ಮಾಡಿರೋದು. ಸೊ ಹಾಗಾಗಿ ಫುಲ್ ಊರಿನ ಜನ ಮತ್ತು ಬೆಂಗಳೂರಿಂದನೂ ಎಲ್ಲ ಫುಲ್ ತುಂಬ ಜನ ಬಂದಿರ್ತಾರೆ. ಸೊ ಮೇಯ್ನಾಗಿ ಇಲ್ಲಿ ಶಿವರಾತ್ರಿ ಹಬ್ಬನ ಸ್ವಲ್ಪ ಜೋರಾಗೇ ಚೆನ್ನಾಗಿ ಮಾಡ್ತಾರೆ. ಅಂದರೆ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಮಾಡ್ತಿದ್ರು, ಬಟ್ ಅಲ್ಲಿಗಿಂತ ಇವಾಗ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಇನ್ನೂ ತುಂಬ ಚೆನ್ನಾಗಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲ. ಹಂಗೆ ಆಗಲಿ ಹೇಳಿ ಏನು ಹೇಳೋದು ಏನಿಲ್ಲ, ಇಲ್ಲಿ ಪರವಾಗಿಲ್ಲ ಹೇಳಿ, ನೀವು ಹೇಳಿ ಯಜಮಾನ್ರೆ. ಸರಿಯಾಗವರು ಹಾಯ್ ಗಾಯ್ಸ್, ನೀನು ಹೇಳತ್ತೀವಿ ಏನಿಲ್ಲ, ನಮ್ಮ ತಂಗಿ ಬೆಳೆದ್ರೆ ಸಾಕು ನಮಗೆ. ಅದಾದ ನಂತರ ನೆಕ್ಸ್ಟ್ ನಾವು ಡೈರೆಕ್ಟಾಗಿ ಮುನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಅದು ಮುಗಿಸಿದ ನಂತರ ನೆಕ್ಸ್ಟು ಷಣ್ಮತ್ನ ದೇವಸ್ಥಾನ ಹೋದ್ವಿ. ಅಲ್ಲಿ ಮಂಗಳಾರತಿ ಎಲ್ಲದನ್ನು ತೊಗೊಂಡು, ಹೂ ಪ್ರಸಾದ ಎಲ್ಲ ತೊಗೊಂಡು, ವಿಭೂತಿ ಎಲ್ಲ ಇಟ್ಕೊಂಡು ನೆಕ್ಸ್ಟು ಅಲ್ಲಿದ್ದು ಮುಗಿಸಿದ ನಂತರ ನೆಕ್ಸ್ಟು ಅಲ್ಲೇ ಹೆಣ್ಣು ದೇವಸ್ಥಾನ ಇತ್ತು. ಸೊ ಇದು 3 ದೇವಸ್ಥಾನ ಒಂದೇ ಜಾಗದಲ್ಲೇ ಇರೋದು. ಸೊ ಅಲ್ಲಿ ಹೋಗ್ಬಿಟ್ಟು ಮಹಾಮಂಗಳಾರತಿ ಎಲ್ಲದನ್ನು ತೊಗೊಂಡು, ಹೂ ಪ್ರಸಾದ ಏನು ಕೊಡ್ತಾರೆ ಎಲ್ಲದನ್ನು ತೊಗೊಂಡು ಅಲ್ಲೇ ಒಂದು 5-10 ನಿಮಿಷ ಕೂತಿದ್ದು, ಅದಾದ ನಂತರ ನೆಕ್ಸ್ಟು ನಾವು ಡೈರೆಕ್ಟಾಗಿ ಊಟಕ್ಕೆ ಹೊರಟ್ವಿ. ಇಲ್ಲಿ ಊಟ ಏನಪ್ಪ ಸ್ಪೆಷಲ್ ಅಂತ ಅಂದರೆ, ನಾರ್ಮಲ್ ಅವರೆಕಾಳು ಅದು ಫೇಮಸ್ಸು ಹಳ್ಳಿಗಳ ಕಡೆ ಊಟ ಅಂದರೆ, ನಿಮಗೂ ಎಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಪಲಾವು ಮತ್ತು ಕೋಸಂಬರಿ ಮಾಡಿದರು, ಅದ್ರ ಜೊತೆಗೆ ಹಪ್ಳ, ಸಂಡಿಗೆ ಈ ಥರ ಎಲ್ಲದನ್ನು ಮಾಡಿಸಿದ್ರು. ಸೊ ಅಲ್ಲಿ ಊಟ ಮುಗಿಸ್ಕೊಂಡು ರಿಟರ್ನ್ ನಾವು ಡೈರೆಕ್ಟಾಗಿ ಬಂದ್ವಿ. ಅಂದರೆ ಇಲ್ಲಿ ಫುಲ್ಲು ಜಾಗರಣೆನೇ, ಮಲ್ಗಿಲ್ಗೋ ಅಂಥದ್ದೆಲ್ಲ ಎಂಥದ್ದು ಏನೂ ಇರೋಲ್ಲ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ನಮ್ಮ ಬಾಸ್, ಆ ಕಡೆಯಿಂದ ಹೋದಾಗ ಸಖತ್ತಾಗಿ ಕಾಣ್ತಿತ್ತು. ಸೊ ಆಚೆಯಿಂದ ಬಂದು ಹಾಗೆ ಕ್ಯಾಪ್ಚರ್ ಮಾಡಿದೆ. ನೀವು ನೋಡ್ತಾ ಇದ್ದೀರಲ್ಲ, ಸೊ ಟೈಮ್ ಇವಾಗ ಬೆಳಗಿನ ಜಾವ 2:30 ಆಗಿದೆ. ಸೊ 2:30ನಲ್ಲಿ ಅಲ್ಲಿ ದೇವ್ರನ್ನ ಮೆರ್ಸೋಕ್ಕೆ ಸ್ಟಾರ್ಟ್ ಮಾಡೋದು ಬೆಳಗಿನ ಜಾವದಲ್ಲಿ. ಟೈಮ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ದೇವಸ್ಥಾನ ಇದ್ದಿರ್ತವೆ, ಶನಿಮಕ್ಕನ ದೇವರು. ಆ ಕಡೆಯಿಂದ ಕೆಳಗಡೆ ದೇವಸ್ಥಾನ ಶನಿಮಕ್ಕನ ದೇವರು ಬರ್ತಾರೆ. 2 ಸಲಾಮ್ ಕೊಟ್ಟು ಇದು ಹಿಂಗೋಗುತ್ತೆ, ಅದು ಹಂಗೋಗುತ್ತೆ. ಆಮೇಲೆ ಕೊಂಡಾಯಕ್ಕೆ ಹೋಗೋದು. ಅವಳು ನನ್ನ ತಂಗಿ ಹೇಳ್ದಂಗೆ, ಸೊ ಮುಂಚೆ ಎಲ್ಲ ಏನಪ್ಪ ಅಂತ ಅಂದರೆ ಬರೀ ಉಚ್ಚಪ್ಪ ಮತ್ತು ಅರವಮ್ಮ, ನಂದಿಕಂಬ, ಕತ್ತಿವರ್ಸೆ ಅಷ್ಟೇ ಮೆರೆಸ್ತಾ ಇದ್ದು. ಬಟ್ ಇವಾಗ ಅವರು ಚೇಂಜ್ ಮಾಡಿದ್ದಾರೆ ಅಂತ ಅಂದರೆ ಲಕ್ಷ್ಮೀದೇವಿ, ಮುನೇಶ್ವರ ಸ್ವಾಮಿ ಮತ್ತು ಷಣ್ಮಾತ್ಮ ಫುಲ್ ಎಲ್ಲರೂ ದೇವ್ರು ಮೆರೆಸ್ತಾರೆ. ಸೊ ಮೆರೆಸಿದ ನಂತರ ನೆಕ್ಸ್ಟು ಅಲ್ಲೆಲ್ಲ ಅದೇ 5 ಅಥವಾ 6 ದೇವರುಗಳು ಫುಲ್ಲು ಮೆರೆಸ್ತಾರೆ. ಅಲ್ಲಿ ಕೆಳಗಡೆ ನಾವು ಷಣ್ಮಾತ್ಮನ ದೇವಸ್ಥಾನಕ್ಕೆ ಊಟಕ್ಕೆ ಹೋಗಿದ್ವಿ ಅಂತ ಹೇಳೋದ್ನಲ್ಲ, ಅಲ್ಲಿಂದನೂ ದೇವ್ರು ಬರ್ತಾರೆ. ಸೊ ಅಲ್ಲಿಂದ ಬರೋಕ್ಕಿಂತ ಮುಂಚೆನೇ ಈ ಮೇಲ್ಗಡೆಯಿಂದನೇ ಇವರು ದೇವರೆಲ್ಲ ಮೆರೆಸ್ಕೊಂಡು, ಸೊ ಅವರು 8 ಗಡಿಗೆ ದೊಡ್ಡವರು ಅಂತ ಅಂದ್ಬಿಟ್ಟು
ಅವ್ರಿಗೆ ಎಲ್ಲರೂ ಸಲಾಮ್ ಕೊಟ್ಬಿಟ್ಟು ನೆಕ್ಸ್ಟು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಮೆರೆಸಿ ಎಲ್ಲದನ್ನು ಮಾಡಿದ ನಂತರ ನೆಕ್ಸ್ಟು ಅಲ್ಲಿಂದ ಹಾಗೆ ಮೆರೆಸ್ಕೊಂಡು ಅಲ್ಲಿ ಕೆಳಗಡೆ ಆಲ್ಮೋಸ್ಟ್ ಅಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಅಂತ ಅಂದ್ರಲ್ಲ, ಅಲ್ಲಿ ಹೋಗ್ಬಿಟ್ಟು ಮೆರೆಸೋದಕ್ಕೆ ಅಲ್ಲೂ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಇವರೆಲ್ಲ ಮೆರೆಸಿದ ನಂತರ ಅವ್ರಿಗೆ ಸಲಾಮ್ ಎಲ್ಲ ಕೊಟ್ಬಿಟ್ಟು ರಿಟರ್ನ್ ಇವರು ವಾಪಸ್ಸು ಹಾಗೆ ಹೋಗ್ತಾರೆ. ಅಲ್ಲಿ ಕೆಳಗಡೆ ಷಣ್ಮಾತ್ಮನ ದೇವಸ್ಥಾನದ ಹತ್ರ ಮುನೇಶ್ವರ ಸ್ವಾಮಿ ಮತ್ತು ಷಣ್ಮಾತ್ಮ ದೇವಸ್ಥಾನ ಅಲ್ಲಿಗೆ ಬರ್ತಾರೆ. ಮತ್ತು ಇಲ್ಲಿ ಇನ್ನೊಂದು ಪ್ರತೀತಿ ಏನಪ್ಪ ಅಂತಂದರೆ ಪ್ರತಿಯೊಂದು ಮನೆಯಿಂದನೂ ಒಬ್ಬೊಬ್ಬರು ಆರತಿ ತೊಗೊಂಡು ಬರ್ತಾರೆ. ಸೊ ಅಲ್ಲಿ ನಾರ್ಮಲ್ ಎಷ್ಟು ಮನೆಗಳಿರುತ್ತೋ ಅಷ್ಟು ಎಲ್ಲ ಮನೆಯಿಂದನೂ ಆರತಿ ತೊಗೊಬಂದು ದೇವ್ರಿಗೆ ಆರತಿ ಮಾಡ್ತಾರೆ. ಅಲ್ಲಿ ಆರತಿ ಮಾಡಿದ ನಂತರ ನೆಕ್ಸ್ಟು ದೇವರು ಫುಲ್ಲು ಮೆರವಣಿಗೆ ಎಲ್ಲನೂ ಮೆರೆಸ್ಬಿಟ್ಟು ರಿಟರ್ನ್ ಅಲ್ಲಿಂದ ಅವರು ಕೊಂಡಾಯಕ್ಕೆ ಹೋಗ್ತಾರಲ್ಲ ಅಲ್ಲಿವರೆಗೂ ಆರತಿ ತಟ್ಟೆ ಹಿಡ್ಕೊಂಡು ಅವರು ಅಲ್ಲೇ ನಿಂತಿರ್ತಾರೆ. ಇವ್ರು ಫುಲ್ಲು ಇಲ್ಲಿಂದ ಎಲ್ಲನೂ ಫುಲ್ ಚೆನ್ನಾಗೆಲ್ಲ ಮೆರೆಸಿದಾದ ನಂತರ ಅದೇ ನಾನು ಹೇಳಿದ್ನಲ್ಲ ದೇವಸ್ಥಾನದ ಹತ್ರನೂ ಫುಲ್ ಎಲ್ಲ ಮೆರೆಸ್ತಾರೆ. ಅದು ಮೆರೆಸಿದ ನಂತರ ಹಾಗೆ ತಲೆ ಮೇಲೆ ಆರತಿ ಹೊತ್ಕೊಂಡು ನಿಂತಿರ್ತಾರೆ, ಎಲ್ಲರ ಮನೆಯಿಂದನೂ ಬಂದಿರ್ತಾರಲ್ಲ. ಸೊ ಹಾಗಾಗಿ ಇದು ಮುಗಿಸಿದ ನಂತರ ನೆಕ್ಸ್ಟು ಇಲ್ಲಿಂದ ಅಲ್ಲಿ ಕೆಳಗಡೆ ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಮೆರೆಸ್ತಾರೆ. ನೀವು ನೋಡ್ತಾ ಇರ್ಬೋದು. ಸೊ ನೋಡಿ ಇವಾಗ ಅಲ್ಲಿ ಕೆಳಗಡೆ ಷಣ್ಮಾತ್ಮ ದೇವಸ್ಥಾನದಿಂದ ಷಣ್ಮಾತ್ಮ ದೇವರನ್ನು ಅಲ್ಲಿ ಆಲ್ಮೋಸ್ಟ್ ನಾವು ಕೆಳಗಡೆ ಅಲ್ಲಿ ಹೋಗೋವಷ್ಟರಲ್ಲಿ ಅವರು ರೀಚ್ ಆಗಿರ್ತಾರೆ. ಸೊ ನಾವು ಚಿಕ್ಕ ವಯಸ್ಸಿನಲ್ಲಿ ನೋಡಬೇಕಾದ್ರೆ ಹಬ್ಬ ಆ್ಯಕ್ಚುಲಿ ಇಷ್ಟೊಂದು ಗ್ರ್ಯಾಂಡಾಗಿ ಇಷ್ಟೊಂದು ಇದಾಗೆಲ್ಲ ಏನು ಮಾಡ್ತಿರ್ಲಿಲ್ಲ. ಬಟ್ ಹಬ್ಬ ಪ್ರತಿ ವರ್ಷ ಶಿವರಾತ್ರಿ ದಿವಸನೂ ಹಬ್ಬ ಮಾಡ್ತಿದ್ರು. ಬಟ್ ಇವಾಗ ಸ್ವಲ್ಪ ಫುಲ್ ಡಿಫ್ರೆಂಟ್ ಮಾಡಿದ್ದಾರೆ ಮತ್ತು ತುಂಬ ಚೆನ್ನಾಗಿ ಒಂಥರ ಗ್ರ್ಯಾಂಡಾಗೇ ಸೆಲೆಬ್ರೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇವಾಗ ಒಂದು ರೀಸೆಂಟಾಗಿ ಒಂದು 3-4 ವರ್ಷದಿಂದ ಏನೋ ಈ ರೀತಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾರಂತೆ. ಬಟ್ ಯಾವಾಗೋ ತುಂಬ ವರ್ಷಗಳ ನಂತರ ಎಲ್ಲ ನಾನು ನಮ್ಮ ಅಕ್ಕ ಎಲ್ಲ ಮದುವೆ ಆದಮೇಲೆ ಹೋಗಿ ನೋಡಿರೋದು. ಅಂದರೆ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಯಾವಾಗೋ ವರ್ಷಕ್ಕೊಂದ್ಸಲಿನೋ ಇಲ್ಲ 10 ವರ್ಷಕ್ಕೊಂದ್ಸಲಿನೋ 5 ವರ್ಷಕ್ಕೊಂದ್ಸಲಿನೋ ಹೋಗ್ತಿರೋದು. ಬಟ್ ಈ ಸಲ ನೋಡಿದ್ದಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತು ಮತ್ತು ತುಂಬ ಡಿಫ್ರೆಂಟಾಗೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರಲ್ಲ, ಹಾಗಾಗಿ ನೋಡೋದಕ್ಕೂ ಒಂಥರ ಖುಷಿ, ಒಂಥರ ಚಂದ ಅಂತ ಅನ್ನಿಸ್ತು. ಸೊ ನೀವು ಹೀಗೆ ಏನಾರ ನಿಮ್ಮ ಊರುಗಳ ಕಡೆ ಹೋಗಿ ಶಿವರಾತ್ರಿ ಹಬ್ಬಕ್ಕೆ ಏನಾರೋ ಹೋಗಿರೋ ನೆನಪಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆನೂ. ಸೊ ಈ ರೀತಿ ಅಲ್ಲಿ ಫುಲ್ಲು ದೇವ್ರ ಮೆರವಣಿಗೆ ಎಲ್ಲದನ್ನು ಮಾಡಿಸಿ ಫುಲ್ ಎಲ್ಲ ಅಲ್ಲಿ ಮೆರೆಸಿದ ನಂತರ ನೆಕ್ಸ್ಟು ಏನಪ್ಪ ಮಾಡ್ತಾರೆ ಅಂತ ಅಂದರೆ ಅಲ್ಲಿ ದೇವಸ್ಥಾನಕ್ಕೆ ಅಲ್ಲಿ ಷಣ್ಮಾತ್ಮ ದೇವರು ಮತ್ತು ಮುನೇಶ್ವರ ಅಲ್ಲೊಂದು ಸ್ವಲ್ಪ ಹೊತ್ತು ಮೆರೆಸ್ತಾರೆ. ಅದು ಮೆರೆಸಿದ ನಂತರ ನೆಕ್ಸ್ಟು ಅವರವರು ವಾಪಸ್ಸು ಕೊಂಡೊಯ್ಯೋದಕ್ಕೆ ವಾಪಸ್ ರಿಟರ್ನ್ ಹೋಗ್ತಾರೆ. ಅಲ್ಲಿ ಮುಗಿಸಿದ ನಂತರ ನೆಕ್ಸ್ಟು ಇದು ನನ್ನ ತಮ್ಮಂದು ಅರಿಕೆ ಇತ್ತು. ಅಲ್ಲಿಂದ ನಾವು ಒಂದು ಅಪ್ರಾಕ್ಸ್ 2 ಕಿಲೋಮೀಟ್ರೋ 2.5 ಕಿಲೋಮೀಟ್ರೋ ಏನೋ ಇರ್ಬೋದು. ಅಲ್ಲಿಂದ ನಾವು ದಾಸಗಳ್ಪುರಕ್ಕೆ ಬಂದ್ವಿ. ಇಲ್ಲೂ ಅಷ್ಟೇ ಇದು ತುಂಬ ಫೇಮಸ್ ಟೆಂಪಲು. ಇದು ಷಣ್ಮಾತ್ಮನ ದೇವಸ್ಥಾನ ಟೆಂಪಲ್ಲೇನೆ. ಇಲ್ಲಿ ಕೊಂಡ ಹಾಯಿಸ್ತಾರೆ. ಕೊಂಡ ಹಾಯಿಸೋದ್ರ ಪ್ರಕಾರ ಯಾರ್ಯಾರು ಹರಕೆ ಹೊತ್ತಿರ್ತಾರೆ ಅವರೆಲ್ಲರೂ ಅಂದರೆ ಬೆಂಗಳೂರಿಂದನೂ ಬರ್ತಾರೆ. ನೀವು ನೋಡಿರ್ಬೋದು ಎಷ್ಟು ಜನ ಕೂತಿದ್ದಾರೆ ಅಂತ. ಫುಲ್ ರಶ್ ಅಂದರೆ ರಶ್ಶು. ಒಂದೇ ಒಂದು ಚೂರು ಸಹಿತ ಜಾಗ ಇರಲಿಲ್ಲ ಅಲ್ಲಿ. ಎಲ್ಲರ ಮನೆಯಿಂದನೂ ಏನೇನು ಆರತಿ ತೊಗೊಂಬಂದಿರ್ತಾರೆ ಅಲ್ಲಿ ಆರತಿ ಮಾಡೋದಕ್ಕೋಸ್ಕರ ಎಲ್ಲರೂ ಬಂದಿರ್ತಾರೆ. ಸೊ ಇಲ್ಲಿ ನಮ್ಮ ಮನೆಯವ್ರು ಏನೋ ಕರೆದ್ರು ಅಂತ ಅಂದ್ಬಿಟ್ಟು ನಾನೇನೋ ಕೇಳೋಣ ಅಂತ ಅಂದ್ಬಿಟ್ಟು ಬಂದೆ. ಸೊ ನಾನು ಅಲ್ಲೇ ನಿಂತಿದ್ದೆ. ಅಲ್ಲಿ ನನ್ನ ಜೊತೆಗೆ ಬಂದಿದ್ದ ಆಂಟಿ ಅವರು ಇಲ್ಲೇ ಆರತಿ ತಟ್ಟೆ ಇಟ್ಟಿದ್ರಲ್ಲ, ಸೊ ಹಾಗಾಗಿ ನಾನು ಕಾಯ್ಕೊಂಡು ಅಲ್ಲೇ ನಿಂತಿದ್ದೆ. ನಮ್ಮ ಅಮ್ಮಂಗೆ ಒಂದು ಸ್ವಲ್ಪ ಕಾಲು ಏಟಾಗಿತ್ತಲ್ಲ ಅಂದ್ಬಿಟ್ಟು ಅವರು ಮಾಡೋಕ್ಕಾಗಲಿಲ್ವಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಈ ಸಲ ನಾನೇ ಆರತಿ ಮಾಡಿದೆ. ಬಟ್ ಇದು ಅಷ್ಟೇ ನಾನು ಫಸ್ಟ್ ಟೈಮ್ ಇಲ್ಲಿಗೆ ಬಂದು ಈ ಥರ ಆರತಿ ಮಾಡ್ತಾ ಇರೋದು. ಇಲ್ಲೂ ಅಷ್ಟೇ ತುಂಬ ಫುಲ್ ಸಖತ್ ಗ್ರ್ಯಾಂಡಾಗೆ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು ಲೈಟಿಂಗ್ಸ್ ಆಗಲಿ ಇದಾಗಲಿ ಎಲ್ಲ ಹೆಂಗೆ ಹಾಕಿದ್ದಾರೆ ಅಂತ. ಅದಾದ ನಂತರ ಅಲ್ಲಿ ದೇವ್ರುಗಳೆಲ್ಲನೂ ಮೆರೆಸ್ಕೊಂಡು ದೇವಸ್ಥಾನದ ಒಳಗಡೆ ಎಂಟ್ರಿ ಆದಾಗ ಅಲ್ಲಿ ಕೊಂಡ ಹಾಕಿರ್ತಾರೆ. ಸೊ ಆ ಕೊಂಡ ಹಾಯೋದಕ್ಕೋಸ್ಕರ ಅಲ್ಲಿ ಎಷ್ಟು ದೇವ್ರುಗಳಿರ್ತವೆ ಅಷ್ಟು ದೇವ್ರುಗಳು ಬಂದು ನಿಂತಿರ್ತಾರೆ. ಅಲ್ಲಿ ಕೊಂಡ ಹಾಯ್ದಿದ ನಂತರನೇ ಎಲ್ಲರೂ ಅವ್ರವ್ರ ರಿಟರ್ನ್ ಮನೆಗೆ ಹೋಗ್ತಾರೆ. ಆರತಿ ತಟ್ಟೆ ಯಾರ್ಯಾರು ತೊಗೊಂಬಂದಿರ್ತಾರೆ ಅವರೆಲ್ಲ ಹಾಗೆ ತಲೆ ಮೇಲೆ ಹೊತ್ಕೊಂಡು ಅಲ್ಲೂ ಸಹಿತ ನಿಂತಿರ್ತಾರೆ. ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ರು. ಕೊಂಡ ಎಲ್ಲ ಆಯ್ದಿದ ನಂತರ ನೆಕ್ಸ್ಟು ಅಲ್ಲೇ ದೇವಸ್ಥಾನದಿಂದ ಒಂದು ಸ್ವಲ್ಪ ಮುಂದೆಗಡೆ ಹಂಗೆ ಫುಲ್ಲು ಅಲ್ಲೂ ಒಂದು ಸ್ವಲ್ಪ ಹೊತ್ತು ಮೆರೆಸ್ತಾರೆ ದೇವ್ರನ್ನ. ಎಷ್ಟು ದೇವರು ಇರುತ್ತೋ ಅಷ್ಟು ದೇವ್ರುಗಳನ್ನು ಎಲ್ಲದನ್ನು ಮೆರೆಸಿದ ನಂತರ ನೆಕ್ಸ್ಟು ಇಲ್ಲಿ ಕೊಂಡ ಎಲ್ಲ ಹಾದಿ ಆರತಿ ಎಲ್ಲ ಆಗಿದ ನಂತರ ನೆಕ್ಸ್ಟು ಅವನಿಗೆ ಮುಡಿ ಕೊಡೋದು ಒಂದು ಪೆಂಡಿಂಗ್ ಇತ್ತು. ಸೊ ಹಾಗಾಗಿ ಹಾಗೆ ಅವನಲ್ಲಿ ಮುಡಿ ಕೊಡಿಸ್ಕೊಂಡು ಅಲ್ಲೇ ಸ್ನಾನ ಮಾಡಿಕೊಂಡು ರಿಟರ್ನ್ ನಾವು ವಾಪಸ್ ಹಂಗೆ ನಮ್ಮ ಅಜ್ಜಿ ಮನೆಗೆ ಬಂದ್ವಿ. ಸೊ ಈ ರೀತಿ ಆಗಿತ್ತು. ಸೊ ಅಲ್ಲಿ ಲಾಸ್ಟಲ್ಲಿ ಷಣ್ಮಾತ್ಮಗೆ ಹೆಂಗೆ ರೆಡಿ ಮಾಡಿದ್ರು ಅಂತ ಒಂದು ಕ್ಲಿಪ್ ಆ್ಯಡ್ ಮಾಡಿದ್ವಿ ನೋಡಿ. ಫುಲ್ ಬೆಳ್ಳಿನಲ್ಲಿ ಅಲಂಕಾರ ಮಾಡಿದ್ರು. ಅಲ್ಲಿಂದ ವಾಪಸ್ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು 6:30 7 o'clock ಆಗಿತ್ತು, ಅಂದರೆ ಬೆಳಗಿನ ಜಾವ. ಊಟ ಮಾಡೋಕೆ ಹೋಗ್ತಾಯಿದ್ದೀವಿ, ನೀವು ಬನ್ನಿ ನಮ್ಮ ಜೊತೆಗೆ. ಹೊಟ್ಟೆ ಸಿಗ್ತೈತಲ್ಲ, ಸೇಮ್ ಅದೇ ಲೊಕೇಶನ್. ಊಟ ಮಾಡ್ದಾ? ಆಯಿತು. ಏನು ತಿಂದೆ? ಮುದ್ದೆ
ಮುದ್ದೆ ಕೊಡ್ತಾವ್ರಾ? ಮುದ್ದೆ ಅವರೆಕಾಳು ಎಲ್ಲ. ಈ ಬೆಳಗ್ಗೆನೇ ಮುದ್ದೆ ಮತ್ತು ಅವರೆಕಾಳು ಸಾರು ಎಲ್ಲ ತಿಂದು ಹತ್ತತ್ರ ರಿಟರ್ನ್ ಮನೆಗೆ ಬಂದು ಒಂದು ಮಧ್ಯಾಹ್ನ ಒಂದು 12:30 1 ಗಂಟೆ ಆಗಿತ್ತು. ಅಷ್ಟರಲ್ಲಿ ಮತ್ತೆ ಇಲ್ಲಿ ಮೇಲ್ಗಡೆ ಉಚ್ಚಪ್ಪನ ದೇವಸ್ಥಾನಕ್ಕೆ ಬಂದುಬಿಟ್ಟು ಅಲ್ಲೂ ಮಧ್ಯಾಹ್ನ ಅಲ್ಲೇ ಊಟ ಏರ್ಪಾಡು ಮಾಡಿದರು. ಸೊ ಅಲ್ಲಿಂದ ಮುಗಿಸ್ಕೊಂಡು ದೇವಸ್ಥಾನದ ಒಳಗಡೆ ಎಲ್ಲ ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ರಿಟರ್ನ್ ಬಂದ್ವಿ. ಇವಳಂತೂ ಸೊರಗಿ ಬೆಂಡೆಕಾಯಿ ಆಗೋಗಿದ್ಲು. ಸರಿ ಅಂದ್ಬಿಟ್ಟು ಇವಳನ್ನಲ್ಲೇ ಮಾತಾಡಿಸ್ಕೊಂಡು ನಿಂತ್ಕೊಂಡಿದ್ದು ಹಂಗೆ ಊಟಕ್ಕೆ ಕರ್ಕೊಂಡು ಹೋದ್ವಿ, ನಾನು ನಮ್ಮ ಅಕ್ಕ ನನ್ನ ತಂಗಿ ಎಲ್ಲನೂ. ಏನೇ ಮಾಡ್ತಾ ಇದೆಯಾ ನೋಡು ಅಂತಂದರೆ ಕಣ್ಣು ನೋಡಿ ಹೆಂಗೆ ಬಿಡ್ತಾಳೆ ಇವಾಗ. ತಿರ್ಗಾ ಸರಿ ಅಂತ ಅಂದ್ಬಿಟ್ಟು ಅಲ್ಲೂ ಅಷ್ಟೇ ಊಟ ತುಂಬ ಚೆನ್ನಾಗಿತ್ತು. ಅವರೆಕಾಳು, ಮುದ್ದೆ, ಪಾಯಸ, ಬೂಂದಿ, ಮಜ್ಜಿಗೆ, ಅನ್ನ, ಸಾಂಬಾರು ಈ ರೀತಿ ಎಲ್ಲ ಫುಲ್ ಊಟ ಚೆನ್ನಾಗಿ ಮಾಡಿದರು. ಸೊ ಅಲ್ಲಿ ಊಟ ಮುಗಿಸ್ಕೊಂಡು ನೆಕ್ಸ್ಟು ರಿಟನ್ನು ನಾವು ಮನೆಗೆ ಬಂದ್ವಿ. ಯಾಕಂದರೆ ಮತ್ತೆ ತಿರ್ಗಾ ಸಾಯಂಕಾಲ ಅವರು ತಂಪೊತ್ತಲ್ಲಿ ದೇವ್ರು ಮೆರೆಸೋದು, ಬಿಸಿಲಲ್ಲಿ ಕಾಲು ಸುಡ್ತಾವಲ್ಲ ಅಂತ ಅಂದ್ಬಿಟ್ಟು ಮೆರೆಸಲ್ಲ. ಸೊ ಒಂದು ಮಿನಿಮಮ್ ಅಂದ್ರೂ ಒಂದು 3 ರಿಂದ 4 ಗಂಟೆ ಟೈಮು ಅಲ್ಲಿ ಟೈಮ್ ಗ್ಯಾಪ್ ಇರುತ್ತೆ. ಸೊ ಅಷ್ಟರೊಳಗಡೆ ಏನಪ್ಪ ಅಂದ್ಬಿಟ್ಟು ನಾವು ರಿಟರ್ನ್ ಮನೆಗೆ ಬಂದ್ವಿ. ಮನೆಗೆ ಬಂದಿದ್ದ ನಂತರ ನೆಕ್ಸ್ಟು ಅಲ್ಲಿಂದ ನಾವು ಡೈರೆಕ್ಟಾಗಿ ಹಂಗೆ ಎಳ್ನೀರು ಕುಡ್ಕೊಬರೋಣ ಅಂದ್ಬಿಟ್ಟು ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ಎಳ್ನೀರು ಕುಡ್ಕೊಬರೋಣ ಅಂತ ಅಂದ್ಬಿಟ್ಟು ಹಾಗೆ ಹೊಲ್ದ ಹತ್ರ ಹೋದ್ವಿ. ನಾವೆಲ್ಲ ನಡ್ಕೊಂಡು ಹೋದ್ವಿ, ಕಾಲುವೆ ಎಲ್ಲ ದಾಟ್ಬಿಟ್ಟು. ಅವರು ನಮ್ಮ ಮನೆಯವರು ಮತ್ತು ಅವರು ನನ್ನ ತಂಗಿ ಗಂಡ ಇಬ್ಬರು ಅವ್ರು ಹಾಗೆ 2 ವೀಲರಲ್ಲಿ ಬಂದರು. ಇನ್ನೇನು ಬಿಸಿಲು ಬೇರೆ ಸಿಕ್ಕಾಪಟ್ಟೆ ಆಗ್ಬಿಟ್ಟಿತ್ತಲ್ಲ, ಇವನು ಏನೋ ಈಟಾಗಿತ್ತು ಅಂತ ಅಂದಲ್ಲ ಅಂತ ಅಂದ್ಬಿಟ್ಟು ಹಾಗೆ ಎಳ್ನೀರು ಕುಡ್ಕೊಬರೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಅವಳು ಅಲ್ಲೂ ಕುಡಿಯೋಕ್ಕೆ ಬಿಡ್ತಿರಲಿಲ್ಲ, ಅಲ್ಲೂ ಗಲಾಟೆ ಮಾಡ್ಕೊಂಡು ಮಾಡ್ಕೊಂಡು ಕೂತಿದ್ಲು ನಮ್ಮ ಅಕ್ಕನ ಮಗಳು. ಸರಿ ಅಂತ ಅಂದ್ಬಿಟ್ಟು ಫುಲ್ ಹಾಗೆಲ್ಲ ಸುತ್ತಾಡಿಕೊಂಡು ಚೆನ್ನಾಗಿ ಮಾಡಿಕೊಂಡು ಎಳ್ನೀರೆಲ್ಲದನ್ನು ಕುಡ್ಕೊಂಡು ರಿಟರ್ನ್ ಹಾಗೆ ಮನೆಗೆ ಬಂದ್ವಿ. ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು 5:30 ಆಗೋಗಿತ್ತು. ಅಷ್ಟರಲ್ಲಿ ಆಲ್ರೆಡಿ ತಮಟೆ ಬಡಿತಿರೋ ಸೌಂಡ್ ಕೇಳಿಸ್ತು. ಸರಿ ಅಂತ ಅಂದ್ಬಿಟ್ಟು ಇಲ್ಲಿ ದೀಪ ಎಲ್ಲ ನೆತ್ಕೊಂಡು, ತಟ್ಟೆ ಆಲ್ರೆಡಿ ರೆಡಿ ಮಾಡಿದ್ಲವಳು ನನ್ನ ತಂಗಿ. ದೀಪ ಎಲ್ಲ ಹಚ್ಚಿಸ್ಕೊಂಡು ನೆಕ್ಸ್ಟ್ ಅಲ್ಲಿಂದ ಡೈರೆಕ್ಟಾಗಿ ನಾವು ದೇವರು ನಿಂತಿರ್ತಾರಲ್ಲ ಆ ಜಾಗಕ್ಕೆ ಹೋದ್ವಿ. ಇಲ್ಲೂ ಅಷ್ಟೇ ಯಾವಾಗ್ಲೂ ಬೆಳಗ್ಗೆ ಹೊತ್ತು ಅಂದರೆ ಬೆಳಗಿನ ಜಾವ ಹೆಂಗೆ ಎಲ್ಲರ ಮನೆಯಿಂದನೂ ಆರತಿ ಬರುತ್ತೋ ಅದೇ ರೀತಿಯೇ ಆರತಿ ಎಲ್ಲರ ಮನೆಯಿಂದನೂ ಇವಾಗ್ಲೂ ತೊಗೊಬಂದಿರ್ತಾರೆ. ನೀವು ನೋಡ್ತಾ ಇರ್ಬೋದು, ದೇವರಲ್ಲಿ ನಿಂತಿದೆ, ಎಲ್ಲರ ಮನೆಯಿಂದನೂ ಆರತಿ ಬಂದಿರುತ್ತಲ್ಲ ಅವ್ರು ಹಾಗೆ ನಿಂತಿರ್ತಾರೆ. ಎಲ್ಲರೂ ಒಬ್ಬರಾದ್ಮೇಲೆ ಒಬ್ಬರು ಆರತಿ ಎಲ್ಲ ಮಾಡಿ ರಿಟರ್ನ್ ಅವರೆಲ್ಲ ಏನು ಮಾಡ್ತಾರೆ ಅಂತ ಅಂದರೆ ತೊಗೊಂಡೋಗ್ಬಿಟ್ಟು ಮನೆಯಲ್ಲಿ ಇಟ್ಬಿಟ್ಟು ದೇವ್ರು ಮೆರೆಸೋದನ್ನ ನೋಡೋಕ್ಕೆ ಅಂತ ಅಂದ್ಬಿಟ್ಟು ವಾಪಸ್ ಬರ್ತಾರೆ. ಸೊ ಇವಾಗ ಬೆಳಗ್ಗೆ ಇಲ್ಲಿ ಅಂದರೆ ಸಾಯಂಕಾಲ ಏನಪ್ಪ ಮೆರೆಸ್ತಾರೆ ಅಂತಂದರೆ ನಾರ್ಮಲ್ ಉಚ್ಚಪ್ಪ ದೇವರು ಮತ್ತು ಅರವಮ್ಮ ದೇವರು, ನಂದಿಕಮ್ಮ ಮತ್ತು ಕತ್ತಿ ವರ್ಷ ಅಷ್ಟೇ ಮೆರೆಸೋದು ಅಂದರೆ ಸಾಯಂಕಾಲ ಟೈಮಲ್ಲಿ. ಸೊ ಇಷ್ಟೆಲ್ಲನೂ ಫುಲ್ಲು ಮೆರೆಸಿದ ನಂತರ ನೆಕ್ಸ್ಟು ರಿಟರ್ನ್ ತೊಗೊಂಡೋಗ್ಬಿಟ್ಟು ಗರ್ಭಗುಡಿನಲ್ಲಿ ಇಟ್ಬಿಟ್ಟು ಅದೇನೇನು ಹಾಕಿರ್ತಾರೆ ದೇವ್ರಿಗೆ ಅವ್ರವ್ರು ಈಸ್ಕೊಳ್ಳೋರು ಪ್ರಸಾದದ ರೀತಿಯಲ್ಲಿ ಈಸ್ಕೊಂಡು ಎಲ್ಲರೂ ರಿಟರ್ನ್ ಮನೆಗೆ ಹೋಗ್ತಾರೆ. ಸೊ ಈ ರೀತಿ ಆಗಿತ್ತು ಶಿವರಾತ್ರಿ ವ್ಲಾಗ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೂ ಹೆಚ್ಚೆಚ್ಚು ಎಷ್ಟಾಗುತ್ತೋ ನಾನು ಅಷ್ಟು ವೀಡಿಯೋಸ್ ಮಾಡಿ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಸೊ ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.